ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಯಿತು. ಈಗ ಸಿಎನ್ಜಿ ದರ ಕೂಡ ಏರಿಕೆ ಆಗಿದೆ. ದೆಹಲಿಯಲ್ಲಿ ಪ್ರತಿ ಕೆಜಿ ಸಿಎನ್ಜಿಗೆ ಈಗ ₹2 ಹೆಚ್ಚಳ ಮಾಡಲಾಗ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ರು. ಮತ್ತೊಮ್ಮೆ ಸಿಎನ್ಜಿ ಬಳಸುವ ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ ಇದು. ಸದ್ಯ ದೆಹಲಿಯಲ್ಲಿ ಪ್ರತಿ ಕೆಜಿ ಸಿಎನ್ಜಿಗೆ ₹83.9 ಹತ್ತತ್ರ ₹84 ಇದೆ. ಈಗ ಪ್ರತಿ ಕೆಜಿಗೆ ಸಿಎನ್ಜಿಗೆ ಈಗ ಮತ್ತೊಮ್ಮೆ ₹2 ಹೆಚ್ಚಳ ಮಾಡಲಾಗಿದೆ. ಹೀಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಯಿತು. ಈಗ ದೆಹಲಿಯಲ್ಲಿ ಪ್ರತಿ ಕೆಜಿ ಸಿಎನ್ಜಿ ಮೇಲೆ ₹2 ಹೆಚ್ಚಳ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿಎನ್ಜಿ ಬಳಸುವ ವಾಹನ ಸವಾರರಿಗೆ ಇದೀಗ ಮತ್ತೊಮ್ಮೆ ಶಾಕ್ ಇದು. ಎಲ್ಲೋ ಒಂದು ರೀತಿಯಾಗಿ ಸಿಎನ್ಜಿ ಬೆಲೆ ಕಡಿಮೆ ಇದೆ, ಸ್ವಲ್ಪ ಅದರಲ್ಲಿ ಹೇಗೋ ಅಡ್ಜಸ್ಟ್ ಮಾಡಬಹುದು ಅಂತ ಹೇಳಿ ಅಂದುಕೊಂಡಿದ್ರು. ಬಟ್ ಈಗ ಪೆಟ್ರೋಲ್ ಡೀಸೆಲ್ ಹೊರತಾಗಿ ಈಗ ಸಿಎನ್ಜಿ ಬೆಲೆ ಕೂಡ ಮತ್ತೊಮ್ಮೆ ಏರಿಕೆ ಆಗಿರುವಂಥದ್ದು. ಈಗ ₹2 ಜಾಸ್ತಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನೂ ಕೂಡ ಜಾಸ್ತಿ ಮಾಡಬಹುದು, ಹೇಳಲಿಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಕಳೆದ 11 ರಿಂದ 12 ದಿನಗಳಲ್ಲಿ 4 ಬಾರಿ ಬೆಲೆ ಏರಿಕೆ ಆಗೋಗಿದೆ. ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ. ಅದಾದ ನಂತರ ಈಗ ಸಿಎನ್ಜಿ ಬೆಲೆ ಏರಿಕೆ ಆಗಿದೆ. ಹಾಗಾಗಿ ಸಿಎನ್ಜಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಸ್ವಲ್ಪ ಅದನ್ನೇ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾ ಇದ್ರು. ಆದ್ರೆ ಈಗ ಇದು ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ₹2 ಜಾಸ್ತಿ ಆಯಿತು. ಇನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನೂ ಕೂಡ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾರಣ ಏನು ಅಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಆರಂಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲೂ ಹೀಗೆ ಮಾಡಿತ್ತು. ₹2 ₹3 ಅಂತ ಹೇಳಿ ಜಾಸ್ತಿ ಮಾಡಿ ಸುಮಾರು 3 ರಿಂದ 4 ಬಾರಿ ಬೆಲೆ ಏರಿಕೆ ಮಾಡಿಬಿಟ್ರು. ಇದೀಗ ಮತ್ತೊಮ್ಮೆ ಸಿಎನ್ಜಿ ಬಳಸುವಂತಹ ವಾಹನ ಸವಾರರಿಗೆ ಮತ್ತೊಂದು ಶಾಕ್ ಇದು. ದೆಹಲಿಯಲ್ಲಿ ಇದು ಆಗಿರುವಂಥದ್ದು. ದೆಹಲಿಯಲ್ಲಿ ಪ್ರತಿ ಕೆಜಿ ಸಿಎನ್ಜಿ ಮೇಲೆ ಇನ್ಮೇಲೆ ₹2 ಜಾಸ್ತಿ ಮಾಡಲಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಆಯಿತು, ಈಗ ಸಿಎನ್ಜಿ ದರ ಕೂಡ ಏರಿಕೆ ಆಗಿದೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಮಾಡುವಂಥ ಬೆಲೆ ಏರಿಕೆ ಯಾವಾಗ ಈ ಒಂದು ಬೆಲೆ ಏರಿಕೆ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವತ್ತಿನಿಂದನೇ ಆ ಒಂದು ದರ ಕೂಡ ಜಾರಿಯಾಗಬೇಕು ಅನ್ನುವಂಥ ಆದೇಶ ಕೂಡ ಕೊಟ್ಟು ಬಿಡುತ್ತೆ. ಹಾಗಾಗಿ ಇಲ್ಲಿ ದೆಹಲಿಯಲ್ಲಿ ಮತ್ತೊಮ್ಮೆ ಈಗ ಪ್ರತಿ ಕೆಜಿ ಸಿಎನ್ಜಿ ಮೇಲೆ ₹2 ಜಾಸ್ತಿ ಆಗಿರುವಂಥದ್ದು ಮತ್ತೊಮ್ಮೆ ಈ ವಾಹನ ಸವಾರರಿಗೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಅದೆಷ್ಟೆಲ್ಲ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸದ್ಯಕ್ಕೆ ಈಗ